ಪ್ರಸನ್ನರಾಗಿ ಕಳಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರಿ. ಬರ್ತಕ್ಕಂಥ ಮೇ 7ನೇ ತಾರೀಕು ಕೂಡ 2ನೇ ಬಾರಿಗೆ ಅವರು ಲೋಕಸಭೆ ಸದಸ್ಯರಾಗಿ 1.5 ಲಕ್ಷ ಮತಕ್ಕಿಂತಲೂ ಅಂತರಿಗೂ ಕೂಡ ನಾವು ಗೆಲ್ಲಿಸ್ತಕ್ಕಂಥ ಕೆಲಸ ಈಗಾಗಲೇ ಕೂಡ ಜನರ ಆಶೀರ್ವಾದ ಕೂಡ ರೆಡಿಯಾಗಿರ್ತಕ್ಕಂಥ ಕೂಡ ನಾವು ಹೇಳಬೇಕಾಗಿದೆ. ಇವತ್ತು ನಡೀತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಗ್ಯಾರಂಟಿಗಳಲ್ಲಿ ಕೂಡ ಈಗಲೇ ಘೋಷಣೆ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದ ಅನೇಕ ಕೂಡ ಇವತ್ತು ಜನರ ಕಟ್ತಕ್ಕಂಥ ತೆರಿಗೆ ದುಡ್ಡುಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅನೇಕ ಬೇರೆ ಬೇರೆ ಕೂಡ ಇವತ್ತು ಖರ್ಚು ಮಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದರಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಂತ ಸರ್ಕಾರ ಬಂದ ಮೇಲೆ ಜನ ವಿರೋಧಿ ಮತ್ತು ರಾಷ್ಟ್ರ ವಿರೋಧಿ ಮಾನಸಿಕತೆ ಹಾಗೂ ಆಡಳಿತ ವೈಫಲ್ಯಗಳು ಕೂಡ ಈಗಾಗಲೇ ಗಂಡು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅನೇಕ ಈ ಸರ್ಕಾರ ಬಂದ ಮೇಲೆ 875ಕ್ಕಿಂತ ಹೆಚ್ಚಿಗೆ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇವತ್ತು ಸಂಬಂಧಪಟ್ಟ ಮಂತ್ರಿಗಳು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ 5 ಲಕ್ಷ ಪರಿವಾರಕ್ಕೋಸ್ಕರ ರೈತರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥ ಕೂಡ ಸಂಬಂಧಪಟ್ಟ ಸಚಿವರು ಕೂಡ ತಾವು ಮಾತಾಡಿ ಕೂಡ ತಾವೆಲ್ಲರೂ ಕೂಡ ಕೇಳಿದ್ದಾರೆ. ಇವತ್ತು ಅನೇಕ ಬಾರಿ ಇವತ್ತು ಚಿಂಚೋಳಿ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಅನೇಕ ಬಾರಿ ನಾವು ವಸ್ತುವರಿ ಸಚಿವರು ಕೂಡ ಭೇಟಿ ಕೊಟ್ಟು ಅನೇಕ ನಮ್ಮ ಕೆಲಸಗಳು ನಮ್ಮ ಆಗ್ತಕ್ಕಂಥ ಹಿಂದಿನ ಸರ್ಕಾರದಲ್ಲಿ ಅಭಿವೃದ್ಧಿಗಳು ಆಗ್ತಕ್ಕಂಥ ಕೆಲಸಗಳು ಕೂಡ ತಡೆ ಹಿಡಿದ್ರು ಕೂಡ ಅನೇಕ ಕೂಡ ಬಾರಿ ನಾವು ಕೂಡ ಮನವಿ ಮಾಡಿದ್ರು ಕೂಡ ಅದು ಕೂಡ ಏನು ಪ್ರಯೋಜನ ಆಗಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಕೂಡ ನಾವು ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀವಿ. ಇವತ್ತು ನರೇಂದ್ರ ಮೋದಿಯವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಲಿಕ್ಕೆ ಗುಲ್ಬರ್ಗಲ್ಲಿಂದ ಕೂಡ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರಿಗೆ 1.5 ಲಕ್ಷ ಮತಗಳಕ್ಕಿಂತ ಹೆಚ್ಚಿನ ಮತಗಳನ್ನು ಹಾಕಿ ಅವ್ರಿಗೆ ಲೋಕಸಭಾ ಸದಸ್ಯರಾಗಿ ನಾವು ಕಳಿಸ್ತಕ್ಕಂಥ ಕೆಲಸ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜನ ಕೂಡ ನಾವು ಕೈಗೂಡಿ ವಿನಂತಿ ಮಾಡ್ತಾ ಇದ್ದೀವಿ. ನಾವು 100% ಗೆಲ್ಲೇ ಗೆಲ್ತೀವಿ ಅಂತಕ್ಕಂಥ ಕೂಡ ಮುಖಾಂತರ ಕೂಡ ನಾವು ಹೇಳಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ ಇದ್ದ ಮೇಲೆ ಅನೇಕ ಕೆಲಸಗಳು ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅನೇಕ ಬಾರಿ ಮಾಡಿ ಕೂಡ ನಾವು ನೋಡಿದ್ದೇವೆ. ಮತ್ತು ಇವತ್ತು ಅನೇಕ ಕೆಲಸಗಳು ಅವ್ರು ಬಂದ ಮೇಲೆ ಇವತ್ತು ಒಂದೇ ಭಾರತ್ ಟ್ರೈನ್ ಆಗಿರ್ಬೋದು, ಅನೇಕ ಕೆಲಸಗಳು ಈ ರೀತಿ ಹೇಳಬೇಕಾದ್ರೆ ಬಹಳಷ್ಟು ಕೆಲಸಗಳು ಅವ್ರ ಕೈ ಮೇಲೆ ಕೂಡ ಕೆಲಸ ಮಾಡಿದ್ದಾರೆ. ಮತ್ತೆ ಇವತ್ತಿನ ದಿನ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಈಗಾಗಲೇ. ಇವತ್ತು ಅವರು ನಿರಂತರವಾಗಿ 5 ವರ್ಷದಲ್ಲಿ ಒಂದಿನ ಕೂಡ ರೆಸ್ಟ್ ಮಾಡಲಾರದೆ ಈ ಜನರಿಗೋಸ್ಕರ, ಕೆಲಸಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ಅನೇಕ ಕೆಲಸಗಳು ಕೂಡ ಮಾಡಿದರೆ ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತಾರೆ ಅಂತಕ್ಕಂಥ ಕೂಡ ನಮ್ಮೆಲ್ಲರೂ ಕೂಡ ವಿಶ್ವಾಸ ಇದೆ. ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ನಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಇವತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಪ್ರಾರಂಭ ಮಾಡಿದ್ದೇವೆ. ಮುಂದೆ ಚುನಾವಣೆ ನಡೀತಕ್ಕಂಥ 7ನೇ ತಾರೀಕು ಕೂಡ ನಾವು ಹಗಲು ರಾತ್ರಿ ತಿರುಗಾಡಿ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ ಗೆಲ್ಲಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಮತ್ತು ದೇಶದ ಪ್ರಧಾನಮಂತ್ರಿಗಳು ಕೂಡ 3ನೇ ಬಾರಿಗೆ ದೇಶ ಕೂಡ ಅವರು ಪ್ರಧಾನಮಂತ್ರಿಗಳು ಆಗಿ ಮುಂದುವರಿತಾರೆ ಅಂತಕ್ಕಂಥ ಕೂಡ ನಮ್ಮ ಮುಖಾಂತರ ಕೂಡ ಹೇಳಿ ಬಯಸ್ತಾ ಇದ್ದೀವಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜನರಿಗೆ ಮತ್ತೊಮ್ಮೆ ನೆನಪು ಮಾಡಿ ಎಲ್ಲ ಕ್ಷೇತ್ರಕ್ಕೆ ಒಂದು ಟೂರ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಅದಕ್ಕೆ ತಮಗೆಲ್ಲರಿಗೂ ನಮ್ಮ ಕೈಗೂಡಿ ವಿನಂತಿ ಇದೆ. ನೀವು ನಮ್ಮ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಪ್ರಚಾರ ಕೊಟ್ಟು ನಾವು ನಮ್ಮ ಸಹಕಾರ ಪೂರ ಇರ್ತದೆ. ನಿಮಗೆ ನಿಮ್ಮ ಸಹಕಾರ ನಮ್ಮಲ್ಲಿ ಇರಲಿ. ಮತ್ತು ಎಲ್ಲರಿಗೂ ನಾನು ಅಪೀಲ್ ಮಾಡ್ತೀನಿ, ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರಿಗೆ ನಾವು ಯಾವುದು ಕಾನೂನು ಉಲ್ಲಂಘನೆ ಮಾಡಲಾರ್ದೆ ನಾವು ಇವತ್ತು ನಾನು ಕೂಡ 6 ಎಲೆಕ್ಷನ್ ಮಾಡಿದ್ದೀನಿ. ಇನ್ನೂವರೆಗೆ ಒಂದು ಕೇಸ್ ನಾವು ಯಾರ ಮೇಲೆ ಮಾಡಿಲ್ಲ, ನಮಗೆ ಯಾರು ಮಾಡಿಲ್ಲ. ಅದೇ ರೀತಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನಮ್ಮ ಇದು ಕ್ಯಾನ್ವಸಿಂಗ್ ನಾವು ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ನಿಮಗೆ ಅಪೀಲ್ ಮಾಡಲಿಕ್ಕೆ ಬಂದೀವಿ. ಮತ್ತು ನಮ್ಮ ಇವತ್ತು ಅನೇಕ ಬೆಳವಣಿಗೆ ಆಗ್ತಾಯಿವೆ. ಕೆಲವು ಸಮಸ್ಯೆಗಳು, ಭೀಕರ ಸಮಸ್ಯೆಗಳು ಇವೆ. ನಮ್ಮ ಅಫ್ಜಲ್ಪುರಲ್ಲಿ ನಾಟಿಕರವರು ಆಮರಣ ಉಪವಾಸ ಕೂತಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿಗೆ ಅವ್ರಿಗೆ ಲೆಟರ್ ಬರೆದಿದ್ದೀವಿ, DK ಶಿವಕುಮಾರ್ಜಿ ಅವ್ರಿಗೆ ಲೆಟರ್ ಬರೆದಿದ್ದೀವಿ. ಮತ್ತು ಮಹಾರಾಷ್ಟ್ರ ಸರ್ಕಾರ ಜೊತೆ ಸಂಪರ್ಕ ಮಾಡಿ ನಮ್ಮದೇನು ಪಚಾವತ್ ಕಮಿಷನ್ ಅದ ಅದರ ಬಗ್ಗೆ ಕಾನೂನು ಪ್ರಕಾರ ನಮ್ಮ ಹಕ್ಕೇನಿದೆ ಹಕ್ಕನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಸಹಕಾರ ನಿಮಗೆ ಇರ್ತಂತೇಳಿ ನಾವು ಅಲ್ಲಿ ವಿನಂತಿ ಮಾಡೀವಿ. ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಎಲ್ಲ ಕಡೆ ಇದೆ. ಭೀಕರ ಸಮಸ್ಯೆ. ಇವತ್ತು ನಮಗೆ ಫೋನ್ ಬರ್ತಾವೆ ಕಾರ್ಪೊರೇಷನ್ ಭಾಳ ಏರಿಯಾದಿಂದ, ಸರ್ ನಮಗೆ ನೀರು ಬರ್ತಾ ಇಲ್ಲ, ಕುಡ್ಲಿಕ್ಕೆ ನೀರಿಲ್ಲ, ಕೆಲವು ತಾರತಮ್ಯಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ. ನಾವು ಎಲೆಕ್ಷನ್ ಇದ್ದರೂ ಕೂಡ ನಾವು ಒಂದಾಗಿ
ಜನರ ಸಮಸ್ಯೆಗೆ ನಾವು ಸ್ಪಂದಿಸೋಣ. ಕುಡಿಯೋ ನೀರಿಗೆ ನಾವು ಏನೇನು ಆಗ್ತದೆ ಅದೆಲ್ಲ ಪ್ರಯತ್ನ ಮಾಡಿ ಜನರಿಗೆ ಕುಡಿಯೋ ನೀರಿನ ನಾವು ವ್ಯವಸ್ಥೆ ಮಾಡಬೇಕಾಗ್ಯದ. ಇಂಥವು ಇವತ್ತು ಅನೇಕ ವಿಷಯಗಳಿವೆ. ಅವು ಹಂತ ಹಂತವಾಗಿ ನಾವು ಸಮಸ್ಯೆ ಬಂದಾಗ ಇವತ್ತು ಬರಗಾಲ ಕೂಡ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಟೈಮಿಗೆ. ಇವತ್ತು ನಾನು ಇವಾಗ ಫ್ಲೈಟಲ್ಲಿ ಬರುವಾಗ ಒಬ್ಬರು ಹೇಳಿದ್ರು ಫರ್ಟಿಲೈಸರ್ ಕಂಪ್ನಿಯವರು, ಸರ್ ಪರಿಸ್ಥಿತಿ ಭಾಳ ಗಂಭೀರ ಇದೆ, ರೈತರಿಗೆ ಭಾಳ ತೊಂದರೆ ಆಗಿರ್ತಾ ಇದೆ, ಇನ್ನೂ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ, ಸರ್ಕಾರ ಎಲ್ಲ ಕ್ರಮ ತೊಗೊಳ್ಬೇಕಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಾವು ಸರ್ಕಾರಕ್ಕೆ ನಾವು ಆಪ್ರೇಷನ್ ಮಾಡಿ ಇವತ್ತು 45 ದಿವಸ, ಇವತ್ತು 22ನೇ ತಾರೀಕು ಮಾರ್ಚ್ ಪೂರ್ತಿ ಎಲೆಕ್ಷನ್ ಆಗೋರಿಗೆ 5ನೇ ಮೇವರೆಗೆ ನಾವು ಜೊತೆಗೆ ಕೆಲಸ ಮಾಡೋದಿದೆ. ಇವತ್ತು ಕಾಂಗ್ರೆಸ್ ಆಡಳಿತ ಭಾಳ ಕಡೆ ವೈಫಲ್ಯ ಆಗಿದೆ, ಅಭಿವೃದ್ಧಿ ಶೂನ್ಯ ಇದೆ. ಇದರ ಬಗ್ಗೆ ನಾವು ಇವು ಗ್ಯಾರಂಟಿ ಸ್ಕೀಮ್ಗಳು ಇರಲಿ, ನಾವು ಅದನ್ನು ಇದು ಮಾಡಲ್ಲ. ಗ್ಯಾರಂಟಿ ಸ್ಕೀಮ್ಗಳು ಇದ್ರೂ ಕೂಡ ಅಭಿವೃದ್ಧಿಗೆ ಕೆಲಸ ಮಾಡಬೇಕು. ಇನ್ನೊಂದು ಭಾಳ ಗಂಭೀರ ಇವತ್ತು ಎಲ್ಲ ಕಡೆ ಇವತ್ತು ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಬೇಕು. ಎಲ್ಲರಿಗೂ ಇವತ್ತು ಪ್ರೊಟೆಸ್ಟ್ ಎಲ್ಲ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು. ನಮ್ಮ SC ಘಟಕ SCP ಫಂಡು 11,000 ಕೋಟಿ ಅದನ್ನು ಗ್ಯಾರಂಟಿ ಫುಲ್ಫಿಲ್ ಮಾಡಲಿಕ್ಕೆ ಸರ್ಕಾರ ಯೂಸ್ ಮಾಡ್ತಾ ಇದೆ. ಅದು ನನಗೆ ಗೊತ್ತಿದೆ. ಇನ್ನೂವರೆಗೆ ನಾನು ಭಾಳ ಹಳ್ಳಿಗೆ ಹೋಗಿ ಬಂದಿದ್ದೇನೆ. ಇನ್ನೂ ಭಾಳಷ್ಟು ಕೆಲಸ ಆಗಬೇಕು. ಭಾಳಷ್ಟು ಕಡೆ ಇವತ್ತು ಸ್ಕೂಲ್ಗಳು, ರೋಡುಗಳಿಲ್ಲ. ಇವತ್ತು ಬೋರ್ವೆಲ್ ಜನರು ಕೇಳ್ತಾ ಇದ್ದಾರೆ, ಬೋರ್ವೆಲ್ ಹೊಡಿಲಿಕ್ಕೆ ದುಡ್ಡಿಲ್ಲ. ತಮ್ಮ ಎಲ್ಲ ಸ್ಕೀಮ್ಗಳು ಬ್ಲಾಕ್ ಆಗಿವೆ. 1 ಪೈಸೆ ಕೂಡ ಜನರಿಗೆ ಮುಟ್ತಾ ಇಲ್ಲ. 11,000 ಕೋಟಿ ಇದನ್ನು ಡೈವರ್ಟ್ ಮಾಡಿದ್ದಾರೆ. ಇಟ್ ಈಸ್ ಅಗೇನೆಸ್ಟ್ ಕಾನ್ಸ್ಟಿಟ್ಯೂಷನ್. ನಮ್ಮ ಹಕ್ಕು ಮೊದಲು, ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈ ದಲಿತರಿಗೆ ಅಭಿವೃದ್ಧಿ ಆಗಬೇಕು, ಡೆವಲಪ್ ಆಗಬೇಕು, ಅಂದರೆ ಅವರು ಎಕನಾಮಿಕಲಿ ಡೆವಲಪ್ ಆಗಬೇಕು. ಇಂಥ ಪರಿಸ್ಥಿತಿಯಲ್ಲಿ 11,000 ಕೋಟಿ ಅವರು ಟೋಟಲಿ ಇವತ್ತು ಸರ್ಕಾರ ಡೈವರ್ಟ್ ಮಾಡಿದೆ. ಇದನ್ನು ನಾವು ಕಂಡೆಮ್ ಮಾಡ್ತೀವಿ. ಮತ್ತು ಅನೇಕ ನಿಮಗೆ ಗೊತ್ತಿದೆ, ಕಲಬುರಗಿಯಲ್ಲಿ ಟೋಟಲಿ ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗಿದೆ. ಟೋಟಲಿ ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಫೇಲ್ಡ್. ಇವತ್ತು ಅನೇಕ ಕೊಲೆಗಳಾಗಿವೆ. ದಿನ ಸುಳ್ಳು FIR ಹಾಕ್ತಾ ಇದ್ದಾರೆ. ಇವತ್ತು ಒಂದು ಹೆದರಿಕೆ ವಾತಾವರಣ ನಿರ್ಮಾಣ ಆಗಿದೆ. ಅದು ಕೂಡ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಸ್ಟ್ರಿಕ್ಟ್ ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡಬೇಕು. ಈಗಾಗಲೇ ಎಲ್ಲ ಕಡೆ ನಾವು ಅಫ್ಜಲ್ಪುರಲ್ಲಿ, ನಮ್ಮ ಆಳಂದು, ಚಿತ್ತಾಪುರ, ಜೇವರ್ಗಿ, ನಿಮಗೆಲ್ಲ ಗೊತ್ತಿದೆ. ಇದು ನಾವು ಎಂದೂ ಕಂಡಿದ್ದಿಲ್ಲ. ನಾವು ಕಲಬುರಗಿದಾಗಿ ಹುಟ್ಟಿ ಬೆಳೆದೀವಿ. ನಾವು ಇಂಥ ವಾತಾವರಣ ಎಂದೂ ನಿರ್ಮಾಣ ಆಗಿದ್ದಿಲ್ಲ. ನಾವು ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗಿದೆ ಅಂದರೆ ನಿಮ್ಮ ಕಾಲದಾಗ ಇನ್ನೂ ಮರ್ಡರ್ಗಳಾಗ್ಯಾವ. ಇದು ಕಂಪೇರ್ ಮಾಡೋದಿರಲ್ಲ. ಹಿಂದೇನಾದ್ರು ಈಗ ನಾವಿದ್ದಾಗ ಏನು ಮಾಡೋದು ಅದು ಭಾಳ ಇಂಪಾರ್ಟೆಂಟ್ ಇದೆ. ಟೋಟಲಿ ಒಂದು ಭಯದ ವಾತಾವರಣದಲ್ಲಿ ಜನರು ಬದುಕ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ಸ್ಯಾಂಡ್ ಮಾಫಿಯಾ ಕೆಲಸ ಮಾಡ್ತಾ ಇದೆ. ನಮ್ಮ ಹತ್ರ ದಾಖಲಾತಿ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಮಂತ್ರಿ ಕ್ಷೇತ್ರದಲ್ಲಿ ಇವತ್ತು ಸ್ಯಾಂಡ್ ಮಾಫಿಯಾ ಕೆಲಸ ಮಾಡ್ತಾ ಇವೆ. ಇವೆಲ್ಲ ರಾಜ್ಯ ಸರ್ಕಾರ ಟೋಟಲ್ ವೈಫಲ್ಯವಾಗಿದೆ. ಇದರ ಬಗ್ಗೆನೂ ನಾವು ಜನರಿಗೆ ಹೇಳ್ತೀವಿ ಏನಾಗಿದೆ ಅಂತೇಳಿ. ಮತ್ತು ನೀವು ನೋಡಿರ್ಬೇಕು,
ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹ್ಯುಮ್ಯಾನಿಟಿ ಬೇಸ್ ಮೇಲೆ ನೀರು ಬಿಡ್ರಿ ಅವ್ರಿಗೆ ಅಂತ ಈಗಾಗಲೇ ಕಳೆದ 8 ದಿನ ಆಯ್ತು ಉಪವಾಸ ಕೂತಾರೆ. ಇಲ್ಲ ಅವ್ರು ನಾನು ಯಾರು ನಾನು ನೋಡಿಲ್ಲ. ಖುದ್ದಾಗಿ ನೀವು ಬಂದಿರಲ್ಲಿ. ಇಲ್ಲ ಮತ್ತೆ ನೀವು ಬಿಜೆಪಿ ನಾವು ಇಂದ- ನಿನ್ನೆ ಯಾಕಂದ್ರೆ ಮುಂಚೆ ಕಾಂಗ್ರೆಸ್ ಸರ್ಕಾರದಿಂದ ನೀರು ಹರಿಸಿದ್ದೀರಿ. ಬಿಜೆಪಿ ಒಂದ್ಸಲ ಇಲ್ಲ ನಿಮ್ಮ ಪಾರ್ಟಿ ಲೆವೆಲ್ ಈಗ ಟ್ರೈ ಮಾಡ್ರಿ. ಇಲ್ಲಿ ಇದೊಂದು ಈಗಾಗಲೇ ನಾನು ಅಲ್ಲಿ ಅಬ್ಜರ್ವರ್ ಹೋಗಿ ಬಂದ ಮೇಲೆ ಡಿ ಅಲ್ಲ, ಸಿ ಅದು ಐತ್ರಿ, ಇಲ್ಲ ನಾನು ಕೇಳಿ ಡಿ ಸಿ ಅವರು ಅವತ್ತೇ ನಾನು ಮುಖ್ಯಮಂತ್ರಿ ಆಫೀಸಿಗೆ ಕೂಡ ಒಂದು ಲೆಟರ್ ಹಾಕಿ ನಾನು ಮೊನ್ನೆ ಸಾಯಂಕಾಲ ನಾನು ಸರಿ ಇಲ್ಲಿ ಕೇಳ್ರಿ. ಅಲ್ಲ, ಇಲ್ಲ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ 7ನೇ ತಾರೀಕು ಸಿಎಂ ಲೆಟರ್ ಬರೆದ್ರು ಇನ್ನೂ ಕೇಳಿಲ್ಲ ಅವ್ರ ಹತ್ರ. ಇಲ್ಲ ಲೆಟರ್ CM ಲೆಟರ್ ಕೇಳ್ತಾ ಇಲ್ಲ. ನೀವು ಲೆಟರ್ ಮತ್ತೆ ಮುಂದೆ ಜೂನ್ ಬರ್ತದೆ. ಇಲ್ಲ ಲೆಟರ್ ಕೆಲಸ ಜೂನ್ ಆಗಲ್ಲ ಬಂತು, ಮತ್ತೆ ಮಳೆ ಬರ್ತಾ ಇದೆ. ಈ ಪರಿಸ್ಥಿತಿ ಆಗಿದೆ. ಇದು ಲೆಟರ್ ನೀವು ಇಮಿಡಿಯೇಟ್ ಡೆಲಿಗೇಷನ್ ಹೋಗ್ರಿ ಕರ್ನಾಟಕ ಕೇಳ್ರಿ ಬಿಜೆಪಿ. ಲೆಟರ್ ಕೆಲಸ ಆಗಲ್ಲ ಆಗಲ್ಲ, ಲೆಟರ್ ಕೆಲಸ ಆಗಲ್ಲ. ನೀವು ಕರ್ನಾಟಕ ಬಿಜೆಪಿ ಡೆಲಿಗೇಷನ್ ಹೋಗಿ ಫಡ್ನವೀಸ್ ಕನ್ವಿನ್ಸ್ ಮಾಡಿ ಅವ್ರು ಗಂಟೆ ಬರೋದು. ಉಜಿನಿ ಡ್ಯಾಮ್ ಬರೋದು. ಇಲ್ಲಿ ಕೇಳ್ರಿ ಈಗಾಗಲೇ ಇದ್ರ ಬಗ್ಗೆ ನಾವು ಸೆಕ್ರೆಟರಿ ಅಥವಾ ಮಿನಿಸ್ಟರ್ ಅವರು ಅಲ್ಲಿ ಹೋಗಿ ಡೆಲಿಗೇಷನ್ ಹೋಗ್ಲಿಕ್ಕೆ ಅಪೀಲ್ ಮಾಡಿವಿ ನಾವು ರೆಡಿ ಇದ್ದೀವಿ. ಇಲ್ಲಿಂದ ಸರ್ಕಾರ ಪ್ರೊಸೀಜರ್ ಮಾಡಿ ಇಲ್ಲಿಂದ ಲೆಟರ್ ಬರೆದು ಎಲ್ಲ ಇಶ್ಯೂ ಹಾಕಿ ಅಲ್ಲಿ ಹೋಗೋಣ ಅಂತ ಹೇಳಿ ಅವತ್ತೇ ನಾವು ಮಾತಾಡಿದ್ದೀವಿ. ಇದ್ರ ಬಗ್ಗೆ ನಾವು ಸುರಾಜ್ ಪಟೇಲ್ ಅಲ್ಲ ಇನ್ನೊಂದು ತಾವ್ ಹೇಳಿದ್ರಿ ಇದು ಆಯ್ತಲ್ಲ ಈಗ ಪದೇ ಹೇಳ್ತಾ ಇದ್ರಿ ಲ್ಯಾಂಡ್ ಆರ್ಡರ್ ಅಂತ ಒಂದು. ಇನ್ನೊಂದು ಸ್ಟಾರ್ಟಿಂಗ್ ಹೇಳಿದ್ರಿ ಫೇರ್ ಎಲೆಕ್ಷನ್ ಆಗ್ಬೇಕು 45 ದಿನ ಫೇರ್. ನಿಮಗೇನಾದ್ರು ಆತಂಕ ಕಾಡ್ತಾ ಇದೆ ಇಲ್ಲಿ ಫೇರ್ ಎಲೆಕ್ಷನ್ ಆಗಲ್ಲ ಅಂತ? ನಾವು ಹಿಂದೆ ನಮ್ಮ ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲ ಈಗಿಂದು ನಮಗೆ ಸ್ವಲ್ಪ ಕಾಡ್ತಾ ಇದೆ. ಆತಂಕ ದಿಸ್ ನೋ ಡೌಟ್ ಅಬೌಟ್ ದ್ಯಾಟ್. ಎಲ್ಲ ರೀತಿಯಿಂದ ಆತಂಕ ಕಾಡ್ತಾ ಇವೆ. ಸರ್ಕಾರದ ಗಮನಕ್ಕೆ ಅಥವಾ ಅಡ್ಮಿನಿಸ್ಟ್ರೇಷನ್ ಗಮನಕ್ಕೆ ಏನಾದ್ರು ಇದ್ರ ಬಗ್ಗೆ ಆಲ್ರೆಡಿ ನಾವು ಡೆಲ್ಲಿಗೂ ಬರ್ತಿದ್ದೀವಿ, ಇಲ್ಲೂ ಬರ್ತಿದ್ದೀವಿ. ಕಾಪಿನೂ ನಿಮ್ಗೆ ಬೇಕಾದ್ರೆ ಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಅಂಥವು ಹಿಂದೆ ಘಟನೆಗಳು ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು. ಅದು ಆತಂಕ ಕಾಡ್ತಾ ಇದೆ ನಮಗೆ. ಯಾಕೆಂದರೆ ಇಲ್ಲಿ ಪೂರ ಆಫೀಸರ್ಸು ಅವೆಲ್ಲ ನಿಮಗೆ ಗೊತ್ತಿದೆ. ಹೋದ್ಸಲ ಯಾವ ಆಫೀಸರ್ಸ್ ಪೊಲೀಸ್ ಆಫೀಸರ್ ಹೆಂಗೆ ಕೆಲಸ ಮಾಡಿದ್ದಾರೆ. ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ನಾವು ಅದ್ರ ಅಗೇನೆಸ್ಟ್ ಎಲೆಕ್ಷನ್ ಕಮಿಷನ್ ಹೋಗಿದ್ದೀವಿ. ನಾವು ಇದೆಲ್ಲರಿಗೂ ಗೊತ್ತಿದೆ. ಅಂತೂ ಆಗಬಾರ್ದು ಅಂತೇಳಿ ನಮ್ದು ಅಪೀಲ್ ಇದೆ. ನಾವು ಯಾವ ಅಧಿಕಾರ ಬಗ್ಗೆ ನಾವು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾವು ನೋಡ್ತೀವಿ, ವಾಚ್ ಮಾಡ್ತೀವಿ. ಈಗಾಗಲೇ ಅವರಿಗೆ ಪರ್ಸ್ನಲ್ ಆಗಿ 10 ಸಲ ಹೇಳಿ ನಾವು ಏನಾದರೂ ಸ್ವಲ್ಪ ನಮಗೇನಾದರೂ ಕಂಡು ನಾವು ಇಮಿಡಿಯೇಟ್ಲಿ ಇದನ್ನು ರಿಪೋರ್ಟ್ ಮಾಡ್ತೀವಿ. ಇದರ ಬಗ್ಗೆ ಆ್ಯಕ್ಷನ್ ತಗೋತೀವಿ ಅಂತ ಹೇಳಿ ನಾವು ಅಧಿಕಾರ ಅಗೇನೆಸ್ಟ್ ಯಾರಿಗೆ ಕಂಪ್ಲೇಂಟ್ ಮಾಡಿಲ್ಲ. ನಾವು ಅದಕ್ಕೆ ವಿನಂತಿ ಮಾಡೀವಿ. ನೀವು ರೆಡಿ ಆಗಿರಿ. ನಾವು ಎಲ್ಲ ಕೆಲಸ ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಗಿ ಒಂದು ಡೆಲಿಗೇಷನ್ ಮಾಡಿ ಹೋಗಿ ಅವ್ರಿಗೆ ಅಪೀಲ್ ಮಾಡೋಣ. ನಮ್ಮ ಜನರಿಗೆ ನೀರಿಂದ ಭಾಳ ಸಮಸ್ಯೆ ಆಗಿದೆ ಅಂತ ಹೇಳಿ ನಾವು ಈಗಾಗಲೇ ಅಪೀಲ್ ಮಾಡಿ ನೀವು ಪೇಪರ್ನಲ್ಲಿ ನೋಡಿರ್ಬೋದು, ನಮ್ಮ ಸ್ಟೇಟ್ಮೆಂಟ್ ನೋಡಿರ್ಬೋದು. ವಿ ಆರ್ ರೆಡಿ. ಇವತ್ತು ಉಸ್ತುವಾರಿ ಮಂತ್ರಿಯವರು, ನಮ್ಮ ಡಿ ಕೆ ಶಿವಕುಮಾರ್ಜಿಯವರು, ಮುಖ್ಯಮಂತ್ರಿಯವರು ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿ ಅಲ್ಲಿ ಡೆಲ್ಲಿಗೆ ಭೇಟಿಯಾಗಿ ಅವ್ರಿಗೆ ನಾವು ಅವ್ರಿಗೆ ನಮ್ಮ ರಿಕ್ವೆಸ್ಟ್ ಮಾಡಿ ನಮ್ಮ ಹಕ್ಕನ್ನು ಕೇಳಬೇಕಂತೇಳಿ ನಾವು ಈಗಾಗಲೇ ಅವ್ರಿಗೆ ಅಪೀಲ್ ಮಾಡಿದ್ದೀವಿ. ಬಯಲು ವಾತಾವರಣಕ್ಕೆ ಯಾರಿದ್ದಾರೆ ಅಂತ ಅನಿಸ್ತದೆ ನಿಮಗೆ? ಬಯಲು ವಾತಾವರಣ ಅಂತ ಹೇಳ್ತಾ ಇರಲಿಲ್ಲ. ಕಾಂಗ್ರೆಸ್ ಯಾರೋ ಒಬ್ರು ಫೀಡ್ಬ್ಯಾಕ್ ಯಾರಿದ್ದಾರೆ ಅಂತ? ಕಾಂಗ್ರೆಸ್ ಭಯದ ವಾತಾವರಣ ಯಾರು ಮಾಡಿದ್ರು ಹಿಂದೆ ಅದು ಅವರೇ ಈ ಭಯದ ವಾತಾವರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಯಾರು ಸ್ಪೆಸಿಫಿಕ್ ಹೆಸರು ಹೇಳಲ್ಲ. ಭಯದ ವಾತಾವರಣ ಎಲ್ಲರಿಗೂ ಗೊತ್ತಿದೆ. ಅದು ಇಷ್ಟು ಓಪನ್ ಸೀಕ್ರೆಟ್. ನಾವು ಕ್ಯಾಂಡಿಡೇಟ್ ಬಗ್ಗೆ ಎಂದೂ ವಿಚಾರ ಮಾಡಿಲ್ಲ. ಯಾರೇ ಇರಲಿ, ನಾವು ಎಲೆಕ್ಷನ್ ವಿಲ್ ನಾಟ್ ಟೇಕ್ ಲೈಟ್ಲಿ. ಎಲೆಕ್ಷನ್ಸ್ ಆರ್ ಎಲೆಕ್ಷನ್ಸ್. ನಾವು ಅವ್ರ ವಿರುದ್ಧ ತಿಳ್ಕೊಳ್ಳಲ್ಲ. ನಾವು ಯಾರೇ ಇದ್ರಿಗೂ ಅದ್ರ ಬಗ್ಗೆ ನಾವು ವಿಚಾರ ಮಾಡಿಲ್ಲ. ನಮ್ದು ಒಂದೇ ಗುರಿ, ಅಬ್ಕೆ ಬಾರ್ 400 ಪಾರ್, ಅಬ್ಕೆ ಬಾರ್ 400 ಪಾರ್ ಅದು ಗುರಿ ಇಟ್ಟು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಮ್ಮ ಉದ್ದೇಶ. ನಾವು ಒಂದೇ ಅಲ್ಲ, ಇಡೀ ಕಾರ್ಯಕರ್ತರು, ಇಡೀ ಜನರು ಇವತ್ತು ಅದು ಬಯಸಿದ್ದಾರೆ. ಮೊನ್ನೆ ನೀವು ಕಾರ್ಯಕ್ರಮದಾಗ ನೋಡಿರ್ಬೋದು, ಮೋದಿಯವ್ರ ಕಾರ್ಯಕ್ರಮದಾಗ ಉರಿ ಬಿಸಿಲಿನಾಗ 40 ಡಿಗ್ರಿ ಟೆಂಪ್ರೇಚರ್ ಇದ್ದರೂ ಕೂಡ ಸ್ಟೇಡಿಯಮ್ ಎಷ್ಟಿದ್ರು ಅಲ್ಲಿ NV ಗ್ರೌಂಡು ಅದಕ್ಕಿಂತ ದುಪ್ಪಟ್ಟು ಮಂದಿ ಹೊರಗಿದ್ರು. ಭಾಳ ಖುಷಿಯಿಂದ ಪೂರಾ ಪ್ರೋಗ್ರಾಮ್ ಆಗೋವರಿಗೆ ಜಯ ಹೊಡ್ಕೊಂಡು ಹೋಗ್ಯಾರ. ಇದು ಪಲ್ಸ್ ಆಫ್ ದ ಪೀಪಲ್.